ಉನ್ನತಿ ಬ್ಲ್ಯಾಕ್ ಜೆಮ್ಮು ಇವೆರಡು ಬಳಸಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಂದು ವ್ಯತ್ಯಾಸ ನನ್ನ ಬಾಳೆಯಲ್ಲಿ ಕಂಡು ಬಂತು. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ, ಮಾರನಾಯಕನಹಳ್ಳಿ ಗ್ರಾಮ. ನನ್ನ 1.5 ಎಕರೆ ಜಮೀನಲ್ಲಿ ಟಿಶ್ಯೂ ಫಾರ್ಮ್ದ ಏಲಕ್ಕಿ ರಸಬಾಳೆನ ಜುಲೈ 24ನೇ ತಾರೀಕು ನಾಟಿ ಮಾಡಿದೆ. ಸೊ ಆಲ್ಮೋಸ್ಟ್ ಈಗ 8 ತಿಂಗಳು ಮುಗಿತಾ ಬರ್ತಾಯಿದೆ. ಈಗ ಏಲಕ್ಕಿ ರಸಬಾಳೆಯಲ್ಲಿ ಮಾತೆಗಳನ್ನ ನೋಡ್ತಾ ಇದ್ದೀವಿ. ಒಂದು ಪೂರ್ತಿ ಮಾತೆ ಹೊರಗೆ ಬಂದ್ಬಿಟ್ಟು, ಸೊ 11 ಚಿಪ್ಪು ಇದೆ. 11 ಚಿಪ್ಪು ಬಂತು ಅಂದರೆ ಸಹಜವಾಗಿ ರೈತರು ಎಕ್ಸ್ಪೆಕ್ಟ್ ಮಾಡೋದು 11-12 kg ಬರುತ್ತೆ ಅಂತ. ಬಟ್ ನನ್ನ ಪ್ಲಾನ್ ಇದ್ದಿದ್ದು ಸ್ಟಾರ್ಟಿಂಗಿಂದ ನಾನು 15 kg ಇದರಲ್ಲಿ ನಾನು ಗೆಟ್ ಮಾಡಲೇಬೇಕು. ಆ ಥರದ ವ್ಯವಸ್ಥೆನ ಏನೇನು ಬೇಕು ಸರ್, ನಾನು ಹೋಗಿರೋಂಥ ವ್ಯವಸ್ಥೆ ಹೆಂಗೆ ಅಂದರೆ 70% ಆರ್ಗ್ಯಾನಿಕ್ಕು, 30% ಇನ್ಆರ್ಗ್ಯಾನಿಕ್, ಒಂದು ಕೆಮಿಕಲ್ ಅಂತ ಬಂದಾಗ ನಾನು ಹೋಗಿರೋದು ಯಾರಾಮಿಲ ಕ್ರಾಪ್ಟೆಕ್ಸ್ದ ಫರ್ಟಿಲೈಸರ್. 3 ಡೋಸೇಜು ಅತಿ ಕಡಿಮೆ ಮಟ್ಟದಲ್ಲಿ ನಾನು ರಾಸಾಯನಿಕ ಹೋಗಿದ್ದು. ಜೀವಾಮೃತ, ಪಂಚಗವ್ಯ, ಬೇವಿನಡಿ ಕಷಾಯ, ಈ ಥರದ ಎಲ್ಲ ವ್ಯವಸ್ಥೆನ ಪ್ರತಿ ಒಂದು ತಿಂಗಳಿಗೆ ಒಂದ್ಸರಿ ಸ್ಪ್ರೇ ಮುಖಾಂತರ, ಡ್ರೆಂಚಿಂಗ್ ಮುಖಾಂತರ ಕೊಟ್ಕೊಂಡು ಬಂದೆ. ಉನ್ನತಿ ಬ್ಲ್ಯಾಕ್ ಜೆಮ್ಮು ಬರುತ್ತೆ ಅಂತ. ಬಟ್ ಏನೇ 12 kgಗೆ ಮೋಸ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಉನ್ನತಿ ಬ್ಲ್ಯಾಕ್ ಜೆಮ್ಮು ಇವೆರಡು ಬಳಸಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಂದು ವ್ಯತ್ಯಾಸ ನನ್ನ ಬಾಳೆಯಲ್ಲಿ ಕಂಡು ಬಂತು. ಇದನ್ನು ಬಳಸೋದು ಭಾಳ ಒಳ್ಳೆಯ ಸೂಕ್ತವಾದ್ದು ಅಂತೇಳಿ ನಾನು ರೈತ ಬಾಂಧವರಿಗೆ ಕೇಳ್ಕೊಳ್ತೀನಿ.